ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಸಿಕ್ಕಾಪಟ್ಟೆ ಕಾಂಟ್ರವರ್ಸಿ ಮನುಷ್ಯ. ಅಮೆರಿಕ ಪೌರತ್ವವನ್ನ ನೀವು ತೆಗೆದುಕೊಳ್ಳಬೇಕು ಅಂತಂದ್ರೆ ಒಂದು ಭರ್ಜರಿ ಆಫರ್ ಕೊಟ್ಟಿದ್ದಾರೆ. ಅದುವೇ ಕೋಟಿ ಕೊಟ್ರೆ ನಿಮಗೆ ಅಮೆರಿಕದ ಪೌರತ್ವ ಸಿಗುತ್ತೆ. ಗ್ಯಾರಂಟಿ ಗ್ಯಾರಂಟಿ ಗ್ಯಾರಂಟಿ. ಇದು ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ನಮಸ್ತೆ ವೀಕ್ಷಕರೇ, ನಾನು ಅಖಿಲೇಶ್ ದಬ್ಬೆಕಟ್ಟೆ. ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಸಿಕ್ಕಾಪಟ್ಟೆ ಕಾಂಟ್ರವರ್ಸಿ ಮನುಷ್ಯ. ಇತ್ತೀಚೆಗಂತೂ ಅಕ್ರಮವಾಗಿ ಯಾರ್ಯಾರು ಅಮೆರಿಕದಲ್ಲಿ ನೆಲೆಸಿದ್ದಾರೆ ಅವ್ರ ಕೈಗೆ ಕೋಳ ಹಾಕಿ ಅವರನ್ನ ವಾಪಸ್ ಕಳಿಸೋ ಕೆಲಸ ಮಾಡಿದ್ರು. ಅದರ ಬೆನ್ನಲ್ಲೇ ಈಗ ಅಮೆರಿಕ ಪೌರತ್ವವನ್ನು ನೀವು ತೆಗೆದುಕೊಳ್ಬೇಕು ಅಂತಂದ್ರೆ ಒಂದು ಭರ್ಜರಿ ಆಫರ್ ಕೊಟ್ಟಿದ್ದಾರೆ. ಅದುವೇ ಕೋಟಿ ಕೊಟ್ರೆ ನಿಮಗೆ ಅಮೆರಿಕದ ಪೌರತ್ವ ಸಿಗುತ್ತೆ. ಈ ಬಗ್ಗೆ ಒಂದು ಇಂಟ್ರೆಸ್ಟಿಂಗ್ ಸ್ಟೋರಿ ಇಲ್ಲಿದೆ ನೋಡಿ. ಅಮೆರಿಕ ವಿಶ್ವದ ದೈತ್ಯ ರಾಷ್ಟ್ರ, ಅಭಿವೃದ್ಧಿಯಲ್ಲಿ ಮುಂದಿರೋ ವಿಶ್ವದ ದೊಡ್ಡಣ್ಣ ಅಂತ ಕರೆಸ್ಕೊಳ್ಳುತ್ತೆ. ಆದ್ದರಿಂದಲೇ ಅದೆಷ್ಟೋ ಜನರು ಅಲ್ಲಿಗೆ ಹೋಗಿ ನೆಲೆ ಊರೋದಕ್ಕೆ ಕನಸನ್ನ ಕಾಣ್ತಾರೆ. ಅದಕ್ಕಂತಾನೆ ಅದೆಷ್ಟೋ ಜನರು ಅಮೆರಿಕದ ಗ್ರೀನ್ ಕಾರ್ಡ್ಗೆ ಅಪ್ಲೈ ಮಾಡಿ ವರ್ಷಾನುಗಟ್ಟಲೆ ಕಾಯ್ತಾರೆ. ಆದ್ರೆ ಇದೀಗ ಟ್ರಂಪ್ ನೇತೃತ್ವದ ಹೊಸ ಸರ್ಕಾರ ದೊಡ್ಡ ಹೊಡೆತವನ್ನ ಕೊಟ್ಟಿದೆ. ಅದುವೇ ಪೌರತ್ವಕ್ಕಾಗಿ ಗೋಲ್ಡ್ ಕಾರ್ಡ್ ಯೋಜನೆಯ ಘೋಷಣೆ. ಈ ಯೋಜನೆಯಿಂದ ಅಮೆರಿಕದ ಕಾಯಂ ಪೌರತ್ವದ ಕನಸು ಕಾಣ್ತಿದ್ದ ಅದೆಷ್ಟೋ ಜನರ ಕನಸುಗಳು ನುಚ್ಚು ನೂರಾದಂತಾಗಿದೆ. ಅದರಲ್ಲೂ ಗ್ರೀನ್ ಕಾರ್ಡ್ಗಾಗಿ ಕಾಯ್ತಿದ್ದವರಲ್ಲಿ ಭಾರತ ಹಾಗೂ ಚೀನಾದವರೇ ಹೆಚ್ಚು. ಹಾಗಾದ್ರೆ ಏನಿದು ಗೋಲ್ಡ್ ಕಾರ್ಡ್ ಅಂತೀರಾ? ಹೌದು, ಈ ಕಾರ್ಡ್ ಅನ್ನ ಪಡೆಯೋದಕ್ಕೆ $5 ಮಿಲಿಯನ್ ಬೇಕು. ಅಂದ್ರೆ ಸುಮಾರು 44 ಕೋಟಿ ರೂಪಾಯಿ ಹೂಡಿಕೆ ಮೂಲಕ ಗೋಲ್ಡ್ ಕಾರ್ಡ್ ಅನ್ನ ಪಡಿಬಹುದು. ಯಾರು ಈ ಗೋಲ್ಡ್ ಕಾರ್ಡ್ ಅನ್ನ ಖರೀದಿಸ್ತಾರಲ್ಲ ಅವರಿಗೆ ಗ್ರೀನ್ ಕಾರ್ಡ್ ಸ್ಟೇಟಸ್ ಅನ್ನ ನೀಡಲಾಗುತ್ತೆ. 1 ಕೋಟಿ ಗೋಲ್ಡ್ ಕಾರ್ಡ್ ಅನ್ನ ನೀಡುವ ಗುರಿಯನ್ನ ಡೊನಾಲ್ಡ್ ಟ್ರಂಪ್ ಸರ್ಕಾರ ಹೊಂದಿದೆ. ಗೋಲ್ಡ್ ಕಾರ್ಡ್ ಪ್ರಸ್ತುತ ಇರುವ EB-5 ವಲಸಿಗ ಹೂಡಿಕೆದಾರರ ವೀಸಾ ಯೋಜನೆಯ ಬದಲು ಜಾರಿಗೆ ಬರಲಿದೆ. ಹೊಸ ಯೋಜನೆಯಿಂದ ಅಮೆರಿಕಕ್ಕೆ ಹೆಚ್ಚಿನ ಹಣ ಹರಿದು ಬರಲಿದೆ, ಸಾಲ ತೀರಿಸಲು ಅನುಕೂಲವಾಗಲಿದೆ ಅಂತ ಟ್ರಂಪ್ ತಿಳಿಸಿದ್ದಾರೆ. ಗೋಲ್ಡ್ ಕಾರ್ಡ್ ಯೋಜನೆ ಮೂಲಕ ಅಮೆರಿಕದ ಪೌರತ್ವ ಪಡೆಯುವ ಮಾರ್ಗವಾಗಿದೆ. ಶ್ರೀಮಂತ ವಲಸಿಗರು ನಮ್ಮ ದೇಶಕ್ಕೆ ಬಂದು ಇಲ್ಲಿ ಹೂಡಿಕೆ ಮಾಡಿ ಗೋಲ್ಡ್ ಕಾರ್ಡ್ ಅನ್ನ ಖರೀದಿಸಲಿದ್ದಾರೆ. ಈ ಯೋಜನೆ ಕುರಿತು ಹೆಚ್ಚಿನ ವಿವರಗಳನ್ನ ಇನ್ನು 2 ವಾರದಲ್ಲಿ ಬಿಡುಗಡೆ ಮಾಡ್ತೀವಿ ಅಂತ ಟ್ರಂಪ್ ಮಾಹಿತಿ ಕೊಟ್ಟಿದ್ದಾರೆ. ಹೂಡಿಕೆ ವೀಸಾಗಳು ವಿಶ್ವದಾದ್ಯಂತ ಸಾಮಾನ್ಯವಾಗಿದ್ದು ಅಮೆರಿಕ, ಯುನೈಟೆಡ್ ಕಿಂಗ್ಡಮ್, ಸ್ಪೇನ್, ಗ್ರೀಸ್, ಇನ್ನು ಆಸ್ಟ್ರೇಲಿಯಾ, ಕೆನಡಾ, ಇಟಲಿ ಸೇರಿ ವಿಶ್ವದ 100ಕ್ಕೂ ಹೆಚ್ಚು ದೇಶಗಳಲ್ಲಿ ಹೂಡಿಕೆ ವೀಸಾ ದೊರೀತಾ ಇದೆ. ಪ್ರಸ್ತುತ ಅಮೆರಿಕದಲ್ಲಿ ಗ್ರೀನ್ ಕಾರ್ಡ್ ಜಾರಿಯಲ್ಲಿದೆ. ಅಮೆರಿಕದಲ್ಲಿ ಉದ್ಯೋಗ ಮಾಡ್ತಿರೋರು, ಕುಟುಂಬದ ಪ್ರಾಯೋಜಕತ್ವ ಅಥವಾ ಹೂಡಿಕೆ EB-5 ಯೋಜನೆಯ ಮೂಲಕ ಗ್ರೀನ್ ಕಾರ್ಡ್ ಅನ್ನ ಪಡಿಬಹುದು. ಇನ್ನು ಗೋಲ್ಡ್ ಕಾರ್ಡ್ ಸಹ ಗ್ರೀನ್ ಕಾರ್ಡ್ನಂತೆಯೇ ಇದೆ, ಆದರೆ ಗೋಲ್ಡ್ ಕಾರ್ಡ್ ಪಡೆಯಲು ಹಣ ನೀಡಬೇಕು. ಈ ಯೋಜನೆಯಲ್ಲಿ ಪೌರತ್ವ ನೀಡುವ ಪ್ರಕ್ರಿಯೆ ತ್ವರಿತವಾಗಿ ನಡೆಯಲಿದೆ. EB-5 ಬದಲಾವಣೆ ಯಾಕೆ ಅನ್ನೋ ಪ್ರಶ್ನೆಗೆ ಎಲ್ಲಿದೆ ನೋಡಿ ಉತ್ತರ. 1992ರಲ್ಲಿ ಅಮೆರಿಕ ಸರ್ಕಾರ $1.05 ಮಿಲಿಯನ್ ಹೂಡಿಕೆಯನ್ನ ಮಾಡಿ ಗ್ರೀನ್ ಕಾರ್ಡ್ ಪಡೆಯುವ ಯೋಜನೆಯನ್ನ ಜಾರಿಗೆ ತಂದಿತ್ತು. ಇದು ಜನಪ್ರಿಯ ಯೋಜನೆಯಾಗಿತ್ತು. 2022ರಲ್ಲಿ 1 ವರ್ಷದಲ್ಲಿ 8,000 ಜನರು ಹೂಡಿಕೆದಾರ ವೀಸಾವನ್ನ ಪಡೆದಿದ್ರು. ಡೊನಾಲ್ಡ್ ಟ್ರಂಪ್ ತಮ್ಮ ಮೊದಲ ಅವಧಿಯಲ್ಲಿ ಈ ಯೋಜನೆಯಲ್ಲಿ ಬದಲಾವಣೆಯನ್ನ ತರೋದಕ್ಕೆ ಮುಂದಾಗಿದ್ರು. ಹೂಡಿಕೆ ಮೊತ್ತವನ್ನ $1.05 ಮಿಲಿಯನ್ ಇಂದ $1.8 ಮಿಲಿಯನ್ ಏರಿಕೆ ಮಾಡಿದ್ರು. ಆದ್ರೆ 2021ರಲ್ಲಿ ನ್ಯಾಯಾಲಯ ಟ್ರಂಪ್ ಆದೇಶಕ್ಕೆ ತಡೆಯನ್ನ ನೀಡಿತ್ತು. ಈ ಹಿನ್ನೆಲೆಯಲ್ಲಿ ಟ್ರಂಪ್ ತಮ್ಮ 2ನೇ ಅವಧಿಯಲ್ಲಿ ಈಗ ಹೊಸ ಯೋಜನೆಯನ್ನ ಜಾರಿಗೆ ತಂದಿದ್ದಾರೆ. ನೋಡಿದಳ ವೀಕ್ಷಕರೇ, ಪಟಾಪಟ್ ಅಂತ ಹಣ ಕೊಟ್ರೆ ಅಮೆರಿಕದ ಸಿಟಿಸನ್ಶಿಪ್ ಅನ್ನ ಪಡಿಬಹುದು. ಈಗಾಗಲೇ ಹಲವು ನೀತಿಗಳಿಂದ ಬಹಳ ಚರ್ಚೆಗೆ ಕಾರಣ ಆಗಿರುವಂತಹ ಡೊನಾಲ್ಡ್ ಟ್ರಂಪ್ ಅವರು ಈಗ ಗೋಲ್ಡ್ ಕಾರ್ಡ್ ಮೂಲಕ ಸಿಕ್ಕಾಪಟ್ಟೆ ಸದ್ದು ಮಾಡ್ತಿದ್ದಾರೆ. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.